ಬಿಲ್ಲಾರಂಗ ಭಾಷಾ ಈ ಮೂವಿ ಬಗ್ಗೆ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಇದ್ರ ಅಪ್ಡೇಟ್ಸ್ಗೂ ತುಂಬ ಜನ ಕಾಯ್ತಿದ್ದಾರೆ. ಆದರೆ ಈಗ ಈ ಮೂವಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಯಾಕೆ ಈ ಮೂವಿ ಬಗ್ಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಇದರಲ್ಲಿರೋ ಕಾನ್ಸೆಪ್ಟು, ಇವರು ಈ ಮೂವಿನ ತೆಗಿತಾ ಇರೋ ರೀತಿ, ಇದ್ರ ಗ್ಲಿಮ್ಸ್ ನೋಡ್ತಾ ಇದ್ರೆ ಇವರು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಈ ಮೂವಿಗೆ ತುಂಬಾ ಖರ್ಚು ಮಾಡಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರಾಡಕ್ಟ್ ಕೊಡೋದಕ್ಕೆ ಹೋಗ್ತಿದ್ದಾರೆ. ಯಾಕಂದರೆ ಈ ಹಿಂದೆ ಸುದೀಪ್ ಅವ್ರ ಸಿನಿಮಾ ಎಲ್ಲ ನಾವು ನೋಡ್ತಾ ಇದ್ರಿ. ಅವ್ರ ಸಿನಿಮಾ ಬರುತ್ತೆ ಅಂದರೆ ಎಲ್ಲರೂ ನಿರೀಕ್ಷೆ ಇರ್ತಾ ಇದ್ದಿದ್ದು ಒಂದು ಕಮರ್ಷಿಯಲ್ ಮೂವಿ ಬರುತ್ತೆ ಅಂತ. ಮೊದಲೆಲ್ಲ ಸುದೀಪ್ ಅವ್ರ ಮೈಂಡ್ ಸೆಟ್ಟು ಅದೇ ರೀತಿ ಇತ್ತು. ಅವರು ಕೆಲವೊಂದು ಇಂಟರ್ವ್ಯೂದಲ್ಲೂ ಹೇಳ್ಕೊಂಡಿದ್ರು. ಆದರೆ ಈ ನಡುವೆ ಸುದೀಪ್ ಅವ್ರು ಸೆಲೆಕ್ಟ್ ಮಾಡ್ತಾ ಇರೋ ಸಬ್ಜೆಕ್ಟ್ಸ್ ನೋಡ್ತಾ ಇದ್ರೆ ಅವ್ರ ಥಿಂಕಿಂಗ್ ಚೇಂಜ್ ಆಗಿದೆ ಅನಿಸ್ತಾ ಇದೆ. ಇನ್ನು ಬಿಲ್ಲಾರಂಗ ಭಾಷಾ ಇದು ಅವ್ರ ಕೆರಿಯರಲ್ಲೇ ಒಂದು ಡಿಫ್ರೆಂಟ್ ಮೂವಿ ಆಗುತ್ತೆ. ಇದು ಬರೀ ಅವ್ರ ಕೆರಿಯರಲ್ಲಿ ಮಾತ್ರ ಅಲ್ಲ, ಇವ್ರು ಹೇಳ್ತಿರೋ ಪ್ರಕಾರ ನೋಡ್ತಿದ್ರೆ ಇದು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೇ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಈ ಹಿಂದೆ ಈ ಥರ ಮೂವಿ ನಾವು ನೋಡಿರಲಿಲ್ಲ. ಈಗಂತೂ ಸುದೀಪ್ ಅವ್ರ ಕಡೆಯಿಂದ ಯಾವುದೇ ಅಪ್ಡೇಟ್ಸ್ ಇರಲಿಲ್ಲ. ಆದರೂ ಆಗಾಗ ಅವರು ಟ್ರೆಂಡ್ ಆಗ್ತಿದ್ರು, ವೈರಲ್ ಆಗ್ತಿತ್ತು ಇವ್ ನ್ಯೂಸು. ಅವ್ರ ಬಾಡಿ ಗಾರ್ಡ್ ಆಗಿರ್ಬೋದು, ಅವ್ರು ತಗೊಂಡಿದ್ದು ಹೊಸ ಕ್ಯಾರವನ್ ಆಗಿರ್ಬೋದು, ಇವೆಲ್ಲ ಸಾಕಷ್ಟು ವೈರಲ್ ಆಗಿತ್ತು. ಆದರೆ ಇನ್ಮೇಲಿಂದ ಇವ್ರ ಮೂವಿ ಅಪ್ಡೇಟ್ಸ್ಗೆ ನಾವು ನಿರೀಕ್ಷೆ ಮಾಡ್ಬೋದು. ಇವ್ರ ಅಪ್ಕಮಿಂಗ್ ಪ್ರಾಜೆಕ್ಟು ನಮಗೆಲ್ಲ ಗೊತ್ತಿರೋ ಹಾಗೆ BRB. ಇವರು ಈಗ ಆಕ್ಟಿವ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸು ಈ ಟೀಮ್ ಕಡೆಯಿಂದ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಸದ್ಯಕ್ಕೆ ಈ ಸಿನಿಮಾ ಕಡೆಯಿಂದ ಬಂದಿರೋ ಅಪ್ಡೇಟ್ ಏನಂದ್ರೆ ಇದಕ್ಕೆ ಶಿವಕುಮಾರ್ ಜೆ ಅವರು ಪ್ರೊಡಕ್ಷನ್ ಡಿಸೈನರ್ ಆಗಿದ್ದಾರೆ. ಇದರಲ್ಲಿ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ, ತುಂಬಾ ದೊಡ್ಡ ಟೀಮೇ ವರ್ಕ್ ಮಾಡ್ತಿದೆ. ಇದು ನಾರ್ಮಲ್ ಮೂವಿ ತರ ಒಂದಷ್ಟು ಲೊಕೇಶನ್ಸ್ ಸೆಲೆಕ್ಟ್ ಮಾಡಿ ಆ ಒಂದು ಲೊಕೇಶನ್ ಅಲ್ಲಿ ಮೂವಿ ಶೂಟ್ ಮಾಡೋ ತರ ಅಲ್ಲ, ಇದಕ್ಕಂತಾನೆ ಒಂದು ಸ್ಟುಡಿಯೋ ಕ್ರಿಯೇಟ್ ಮಾಡಿದ್ದಾರೆ. ಆ ಸ್ಟುಡಿಯೋ ಒಳಗೆ ಇವರೇ ಕೆಲವೊಂದು ಸೆಟ್ಸ್ ಹಾಕಿ ಇವ್ರಿಗೆ ಬೇಕಾಗಿರೋ ತರ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿ ಪೂರ್ತಿ ಆ ಸ್ಟುಡಿಯೋ ಒಳಗೆ ಈ ಮೂವಿ ಶೂಟಿಂಗ್ ನಡೆಯುತ್ತೆ. ಇದರಲ್ಲಿ ತುಂಬಾ VFX ವರ್ಕು, ಸೆಟ್ ವರ್ಕು ಜಾಸ್ತಿನೇ ಇರುತ್ತೆ. ನಾರ್ಮಲಿ ಒಂದು ಲೊಕೇಶನ್ಗೆ ಹೋಗಿ ಶೂಟ್ ಮಾಡೋದು ಈಸಿ, ಆದರೆ ಇವ್ರಿಗೆ ಬೇಕಾಗಿರೋ ಥರ ಲೊಕೇಶನ್ಸ್ನ ಇವರೇ ಕ್ರಿಯೇಟ್ ಮಾಡಿ ಅಲ್ಲಿ ಶೂಟ್ ಮಾಡ್ಬೇಕಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ. ಮತ್ತೆ ಅದರಲ್ಲಿ ವರ್ಕ್ ಮಾಡ್ತಾ ಇರೋ ಟೀಮು ತುಂಬಾ ಪರ್ಫೆಕ್ಟ್ ಆಗಿರಬೇಕು. ನಾನು ಮೊದಲೇ ಹೇಳಿದೆ ಶಿವಕುಮಾರ್ ಜೆ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ತಿದ್ದಾರೆ ಅಂತ. ಪ್ರೊಡಕ್ಷನ್ ಡಿಸೈನ್ ಅಂದ್ರೆ ಏನು, ಯಾರಿಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲ್ಲ. ಯಾಕಂದ್ರೆ ಒಂದು ಮೂವಿ ತೆಗಿಬೇಕಂದ್ರೆ ಅದರಿಂದ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಆದರೆ ನಮಗೆಲ್ಲ ಹೈಲೈಟ್ ಆಗೋದೇನಂದ್ರೆ ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಪ್ರೊಡ್ಯೂಸರು, ಮತ್ತೆ ಮೈನ್ಲಿ ಅದರೊಳಗೆ ಕಾಣಿಸ್ಕೊಂಡಿರೋ ಆರ್ಟಿಸ್ಟ್ಗಳು. ಆದರೆ ಪ್ರೊಡಕ್ಷನ್ ಡಿಸೈನರು ಇವ್ರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಮೂವಿಲಿ ತುಂಬಾ ಸೆಟ್ಸ್ ಯೂಸ್ ಮಾಡ್ತಿದ್ದಾರೆ. ಆ ಸೆಟ್ಸು ಯಾವ ರೀತಿ ಬರಬೇಕು, ಅಲ್ಲಿ ಅವ್ರು ಯೂಸ್ ಮಾಡೋ ಗ್ರೀನ್ ಸ್ಕ್ರೀನ್ಸು ಆ್ಯಂಗಲ್ ಯಾವ ರೀತಿ ಇರಬೇಕು, ಅದು ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡೋದ್ರಿಂದ ಕ್ಯಾಮ್ರಾ ಆ್ಯಂಗಲಲ್ಲಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅವ್ರ ಐಡಿಯಾಸು ಇದನ್ನೆಲ್ಲ ಇದರಲ್ಲಿ ಯೂಸ್ ಮಾಡ್ತಾರೆ. ಆ ಮೂವಿ ಚೆನ್ನಾಗಿ ಕಾಣಿಸೋದಕ್ಕೆ ಪ್ರೊಡಕ್ಷನ್ ಡಿಸೈನರು ತುಂಬಾ ಇಂಪಾರ್ಟೆಂಟ್. ಶಿವಕುಮಾರ್ ಜೆ ಇವ್ರು ಇದರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್. ಇವರು ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂದ್ರೆ ಈ ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇನ್ನು ಈ ಸಿನಿಮಾ ತೆಗಿತಾ ಇರೋ ರೀತಿ ಯಾವ ರೀತಿ ಇದೆ, ಇದಕ್ಕೆ ತುಂಬಾ ವರ್ಕ್ ಹಿಡಿಯುತ್ತೆ ಅಂತ ಹೇಳ್ದೆ. ಇದು ತುಂಬಾ ಟೈಮ್ ತಗೊಳುತ್ತೆ. ಇನ್ನು ಇದ್ರ ಕೆಲಸ ನಡೀತಾನೆ ಇದೆ, ಒಂದಷ್ಟು ಶೂಟಿಂಗು ಕಂಪ್ಲೀಟ್ ಆಗಿದೆ. ಈ ಮೂವಿ ಟೀಮ್ ಕಡೆಯಿಂದ ಒಂದಷ್ಟು ಗ್ಲಿಮ್ಸ್ ನೋಡಿದ್ರಿ, ತುಂಬಾನೇ ಎಕ್ಸೈಟ್ ಆಗಿದ್ದೀರಿ. ಈ ಟೀಮ್ ಕಡೆಯಿಂದ ಬರೋ ಎಲ್ಲ ಅಪ್ಡೇಟ್ಸು ನಾನು ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಈ ಮೂವಿ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ.